ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಅತ್ಯಂತ ಪ್ರಭಾವಶಾಲಿ ಲಿಕ್ವಿಡ್ ಗೊಬ್ಬರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಣಗ್ತಾ ಇರೋ ಅಥವಾ ಸಾಯ್ತಾ ಇರುವಂತಹ ಗಿಡಗಳಲ್ಲೂ ಕೂಡ ಕೇವಲ 15 ದಿನಗಳಲ್ಲಿ ಹೊಸ ಚಿಗುರು ಬರೋದನ್ನು ನೀವು ಗಮನಿಸಬಹುದು. ಗಿಡದಲ್ಲಿ ಬಹಳ ಬೇಗ ಮೊಗ್ಗುಗಳಾಗೋದನ್ನು ಕಾಣಬಹುದು, ಹೂಗಳಾಗೋದನ್ನು ಕಾಣಬಹುದು. ಅಷ್ಟು ಪರಿಣಾಮಕಾರಿಯಾಗಿ ಈ ಲಿಕ್ವಿಡ್ ಗೊಬ್ಬರ ಕೆಲಸ ಮಾಡುತ್ತೆ. ಆ ಗೊಬ್ಬರ ಯಾವುದು, ಇದನ್ನು ನಾವು ಹೇಗೆ ತಯಾರಿಸೋದು ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತೀನಿ. ಇದು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾವುದೇ ಗಿಡದಲ್ಲಿ ಚಿಗುರು ಬರಬೇಕು ಅಂತಂದರೆ, ಹೂಗಳು ಬಿಡಬೇಕು ಅಂದರೆ ಪ್ರಮುಖವಾಗಿ ಅದಕ್ಕೆ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಜಿಂಕ್ ಇಂಥ ಮಿನರಲ್ಸ್ಗಳು, ಆಮೇಲೆ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗುವಂಥ ಗೊಬ್ಬರವನ್ನು ನಾವು ತಯಾರು ಮಾಡಿ ಹಾಕಬೇಕು. ಸ್ನೇಹಿತರೆ, ಈ ಲಿಕ್ವಿಡ್ ಗೊಬ್ಬರವನ್ನು ತಯಾರಿಸೋದು ಬಹಳ ಸುಲಭ, ಆದರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಈ ಲಿಕ್ವಿಡ್ ಗೊಬ್ಬರವನ್ನು ನಾವು ತಯಾರಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನಿಮಗೆ ಮೊದಲಿಗೆ ಬೇಕಾಗಿರೋದು ಬನಾನಾ ಪೀಲ್ ಅಥವಾ ಬಾಳೆಹಣ್ಣಿನ ಸಿಪ್ಪೆ. ಇದ್ರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಹೇರಳ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದಾಗಿ ಬಲಿಷ್ಠ ಬೇರು ಹಾಗೂ ಕಾಂಡದ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಇದರಲ್ಲಿ ಇರುವಂತಹ ಆಕ್ಸಿಸೈಟೋಕಿನಾನ್ ಅನ್ನೋ ಹಾರ್ಮೋನ್ ಗಿಡದ ಬೆಳವಣಿಗೆಯನ್ನ ಎನ್ಹಾನ್ಸ್ ಮಾಡುತ್ತೆ. ಈಗ ಈ ಬಾಳೆಹಣ್ಣಿನ ಸಿಪ್ಪೆನ ನೀವು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಬಾಳೆಹಣ್ಣಿನ ಸಿಪ್ಪೆಗೆ 1 ಗ್ಲಾಸ್ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮೊದಲಿಗೆ ಇದನ್ನು ಹೈ ಫ್ಲೇಮಲ್ಲಿ ಕುದಿಸ್ಬೇಕು. ಇದರಿಂದ ಏನಾಗುತ್ತೆ, ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಇರುವಂತಹ ಪೋಷಕಾಂಶಗಳೆಲ್ಲ ಒಮ್ಮೆಲೆ ನೀರಿನಲ್ಲಿ ರಿಲೀಸ್ ಆಗುತ್ತೆ. ನಂತರ ಬೆಂಕಿಯನ್ನು ಸಣ್ಣಗೆ ಮಾಡಿ ಒಂದು 5 ನಿಮಿಷ ಕುದಿಸಿ. ಇದು ಸಾಕಷ್ಟು ಬಾಯ್ಲ್ ಆಗಿದೆ. ಈಗ ಸ್ಟವ್ ಅನ್ನು ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡಿ. ಈಗ ಇದಕ್ಕೆ ಬೇಕಾಗಿರುವಂತಹ ಇನ್ನೊಂದು ಪದಾರ್ಥ ಅಂದರೆ ಅದು ಸೋರೆಕಾಯಿ. ಸೋರೆಕಾಯಿಯ ಬಗ್ಗೆ ಈಗಾಗಲೇ ನಿಮಗೆ ಬೇಕಾದಷ್ಟು ವಿಷಯಗಳು ಗೊತ್ತಿದ್ದಾವೆ. ಸೋರೆಕಾಯಿಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಉಪಯೋಗ ಇದೆ. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣಬಹುದು. ಈ ಸೋರೆಕಾಯಿಯನ್ನು ನಾವು ಉಪಯೋಗಿಸೋಣ, ಆಮೇಲೆ ಇದರ ಸಿಪ್ಪೆಯನ್ನು ಗಿಡಗಳಿಗಾಗಿ ಉಪಯೋಗಿಸೋಣ. ಈ ಸೋರೆಕಾಯಿಯ ಸಿಪ್ಪೆಯನ್ನು ತೆಗೆದು ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಈ ಸೋರೆಕಾಯಿಯ ಸಿಪ್ಪೆಯನ್ನು ಮಿನರಲ್ಸ್ ಹಾಗೂ ಪೋಷಕಾಂಶಗಳ ಆಗರ ಅಂತಲೇ ಕರಿಬೋದು. ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಹಾಗೂ ಜಿಂಕ್ ಇರುತ್ತೆ. ಇದರಿಂದಾಗಿ ಗಿಡಗಳ ಬೆಳವಣಿಗೆ ಬಹಳ ಬೇಗನೆ ಆಗುವಂತೆ ಇದು ನೋಡ್ಕೊಳ್ಳುತ್ತೆ. ಇದನ್ನು ನಾವು ನ್ಯಾಚುರಲ್ ಹಾಗೂ ಚೀಪ್ ಫರ್ಟಿಲೈಸರ್ ಅಂತ ಕರಿಬೋದು. ಕೆಮಿಕಲ್ ಫರ್ಟಿಲೈಸರ್ಗೆ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಅಂತ ಇದ್ದರೆ ಅದು ಸೋರೆಕಾಯಿಯ ಸಿಪ್ಪೆ. ಇದು ಗಿಡಗಳ ಬೆಳವಣಿಗೆಗೆ ಮಾತ್ರ ಅಲ್ಲ, ಗಿಡಗಳಲ್ಲಿ ಹೂವಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ 1 ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಮೊದಲಿಗೆ ಹೈ ಫ್ಲೇಮಲ್ಲಿ ಇದನ್ನು ಕುದಿಸಿ. ಇದರಿಂದ ಈ ಸಿಪ್ಪೆಯಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ರಿಲೀಸ್ ಆಗುತ್ತೆ. ನಂತರ ಬೆಂಕಿಯನ್ನು ಸಣ್ಣದಾಗಿ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸಿ. ನಂತರ ಸ್ಟವ್ ಅನ್ನು ಆಫ್ ಮಾಡಿ ಇದು ಕೂಲ್ ಆಗೋದಕ್ಕೆ ಬಿಡಿ. ಈಗ ನಮ್ಮಲ್ಲಿ 2 ರೀತಿಯ ಲಿಕ್ವಿಡ್ಗಳು ತಯಾರಾದವು. ಒಂದು ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್, ಇನ್ನೊಂದು ಸೋರೆಕಾಯಿಯ ಸಿಪ್ಪೆಯ ಲಿಕ್ವಿಡ್. ಇವೆರಡನ್ನು ನೀವು ಒಂದು ಬೌಲ್ಗೆ ಈಗ ಫಿಲ್ಟರ್ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯ ಎಕ್ಸ್ಟ್ರಾಕ್ಟನ್ನು ನಾನೀಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೋರೆಕಾಯಿಯ ಸಿಪ್ಪೆಯ ಎಕ್ಸ್ಟ್ರಾಕ್ಟನ್ನು ಕೂಡ ಇದಕ್ಕೆ ನಾನೀಗ ಫಿಲ್ಟರ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ, ನಾವು ಇದನ್ನು ಫಿಲ್ಟರ್ ಯಾಕೆ ಮಾಡ್ಕೊಳ್ಬೇಕು, ಈ ಸಿಪ್ಪೆ ಸಮೇತ ನಾವು ಗಿಡಕ್ಕೆ ಹಾಕ್ಬೋದಲ್ಲ ಅಂತೇಳಿ. ಆದರೆ ಹೀಗೆ ಮಾಡೋದ್ರಿಂದ ಫಂಗಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಫಿಲ್ಟರ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನೀವು ಮನೆಯಲ್ಲಿ ಕಾಂಪೋಸ್ಟ್ ಬಿನ್ನನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಈ ಸಿಪ್ಪೆಗಳನ್ನು ನೀವು ಅದಕ್ಕೆ ಬೇಕಿದ್ರೆ ಸೇರಿಸಬಹುದು. ಇದಕ್ಕೆ ನೀವೀಗ 2 ಸ್ಪೂನ್ ನೀಮ್ ಪೌಡರ್ ಅಥವಾ ಬೇವಿನ ಪುಡಿಯನ್ನು ಸೇರಿಸಬೇಕು. ಈ ನೀಮ್ ಪೌಡರ್ ಒಂದು ಪ್ರಮುಖ ಪೋಷಕಾಂಶಗಳ ಪೂರಕವಾಗಿ ಕೆಲಸ ಮಾಡುತ್ತೆ. ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ನಂತಹ ಪೋಷಕಾಂಶಗಳನ್ನು ಇದು ಗಿಡಕ್ಕೆ ಒದಗಿಸುತ್ತೆ. ಪ್ರಮುಖವಾಗಿ ಗಿಡಗಳಿಗೆ ಕೀಟಗಳು ಬರದಂತೆ ಇದು ತಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿಯ ಲಂಪ್ಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಈ ಬೇವಿನ ಪುಡಿಯಿಂದ ಗಿಡಗಳಿಗೆ ತುಂಬಾನೇ ಉಪಯೋಗ ಇದೆ. ಪ್ರಮುಖವಾಗಿ ಇದು ಫರ್ಟಿಲೈಸರ್ ಆಗಿ ಅಷ್ಟೇ ಅಲ್ಲ, ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ. ನೀವು ಮನೆಯಲ್ಲೇನಾದರೂ ಕಾಂಪೋಸ್ಟ್ ಬಿನ್ನನ್ನು ಮೇಂಟೈನ್ ಮಾಡ್ತಾ ಇದ್ರೆ 1 ಚಮಚ ಬೇವಿನ ಪುಡಿಯನ್ನು ಇದಕ್ಕೆ ಸೇರಿಸೋದನ್ನು ಮರಿಬೇಡಿ. ಇದರಿಂದಾಗಿ ಕಾಂಪೋಸ್ಟ್ ಚೆನ್ನಾಗಿ ಆಗುತ್ತೆ, ಜೊತೆಯಲ್ಲಿ ಕೀಟಗಳು ನಿಯಂತ್ರಣಕ್ಕೆ ಬರ್ತವೆ.
ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 2 ಸ್ಪೂನ್ ಮೊಸರನ್ನು ಸೇರಿಸಬೇಕು. ಮೊಸರನ್ನು ಸೇರಿಸೋದ್ರಿಂದ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳು ತುಂಬ ಸುಲಭವಾಗಿ ಸಿಗುತ್ತೆ. ಇದರಲ್ಲಿ ಇರುವಂಥ ಎನ್ಸೈಮ್ಸ್ ಗಿಡಗಳಿಗೆ ರೋಗಗಳನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೊಡುತ್ತೆ. ಈಗ ಈ ಸೊಲ್ಯೂಷನ್ ಅನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ನಿಮ್ಮ ಗಾರ್ಡನ್ನಲ್ಲಿ ಇರುವ ಸ್ವಲ್ಪ ಗಿಡಗಳಿಗಾಗಿ ಸಣ್ಣ ಪ್ರಮಾಣದಲ್ಲಿ ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯ ಗೊಬ್ಬರ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂದರೆ ಇದಕ್ಕೆ ಸೇರಿಸಬೇಕಿರುವ ಇಂಗ್ರೀಡಿಯೆಂಟ್ಸ್ಗಳ ಪ್ರಮಾಣವನ್ನು ಕೂಡ ಇದೇ ರೀತಿ ನೀವು ಹೆಚ್ಚು ಮಾಡ್ತಾ ಹೋಗಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಏನು ಮಾಡಬೇಕು, ಇದರ ಮೇಲೆ ಒಂದು ಲಿಡ್ ಅನ್ನು ಮುಚ್ಚಿ ಇದು ಸೆಟಲ್ ಆಗಲಿಕ್ಕೆ ಬಿಡಬೇಕು. 12 ರಿಂದ 14 ಗಂಟೆಗಳವರೆಗೆ ಇದು ಫರ್ಮೆಂಟ್ ಆಗಲಿಕ್ಕೆ ಬಿಡಿ. ಇದರಿಂದಾಗಿ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಿಗತ್ತೆ. ನೋಡಿ, ಈಗ ಅತ್ಯಂತ ಪರಿಣಾಮಕಾರಿಯಾದಂತಹ ಲಿಕ್ವಿಡ್ ಗೊಬ್ಬರ ತಯಾರಾಗಿದೆ. ನೀವು ಇದನ್ನು ಹಾಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಏನು ಮಾಡಬೇಕು ಅಂದರೆ ಇದಕ್ಕೆ ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್, ಅಂದರೆ ಇಷ್ಟೇ ಪ್ರಮಾಣದಲ್ಲಿ ನೀರನ್ನು ಸೇರಿಸಬೇಕು. ಸೇರಿಸಿ ನಂತರ ನೀವು ಗಿಡಗಳಿಗೆ ಉಪಯೋಗಿಸ್ಬೋದು. ನಾನಿಲ್ಲಿ ಅರ್ಧ ಜಗ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಜಗ್ನಷ್ಟು ಈ ಲಿಕ್ವಿಡ್ ಗೊಬ್ಬರವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವೀಗ ನೇರವಾಗಿ ಮಣ್ಣಿಗೆ ಸೇರಿಸ್ಬೋದು. ಒಂದು ಗಿಡಕ್ಕೆ ಅಂದರೆ ಒಂದು ಪಾಟ್ಗೆ 200 ml ಈ ಲಿಕ್ವಿಡ್ ಗೊಬ್ಬರವನ್ನು ಸೇರಿಸಿದರೆ ಸಾಕು. ಸುಮಾರು 15 ದಿನಗಳಲ್ಲಿ ನಿಮ್ಮ ಗಿಡ ಚಿಗುರೋದನ್ನು ಕಾಣಬಹುದು. ನೋಡಿ, ಆಲ್ಮೋಸ್ಟ್ ಒಣಗಿದಂತಹ ಗಿಡದಲ್ಲಿ ಈಗ ಸಣ್ಣ ಸಣ್ಣ ಚಿಗುರುಗಳನ್ನು ನಾವು ಕಾಣಬಹುದು. ಇದೇ ರೀತಿ ಬಹಳ ಬೇಗನೆ ಇದು ಗಿಡ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಮೊಗ್ಗುಗಳಾಗ್ತವೆ, ಹೂಗಳು ಕೂಡ ಆಗ್ತವೆ. ಹಾಗಾದರೆ ನಾವು ಒಣಗಿರುವಂತಹ ಗಿಡಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ಬೇಕಂದ್ರೆ ಹಾಗೇನಿಲ್ಲ. ನೀವು ಈ ಲಿಕ್ವಿಡ್ ಗೊಬ್ಬರವನ್ನು ಯಾವುದೇ ಗಿಡಗಳಿಗೆ ಉಪಯೋಗಿಸ್ಬೋದು. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಗಿಡದಲ್ಲಿ ಸಾಕಷ್ಟು ಹೂಗಳು ಬಿಡ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.